ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ಕಿಂ ಪುನರ್ಬ್ರಾಹ್ಮಣಃ ಪುಣ್ಯಾಃ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಪುಣ್ಯಾತ್ಮರಾದ ಬ್ರಾಹ್ಮಣರ ಬಗ್ಗೆ, ಭಕ್ತರ ಬಗ್ಗೆ ಹಾಗೂ ರಾಜಶ್ರೀಗಳ ಬಗ್ಗೆ ಹೇಳುವುದೇನಿದೆ? ಹೀಗಿರುವಲ್ಲಿ ನೀನು ಕೂಡ ಅನಿತ್ಯವೂ ದುಃಖಮಯವೂ ಆದ ಪ್ರಪಂಚವನ್ನು ಬಿಟ್ಟು ನನ್ನನ್ನು ಸೇವಿಸಿ ಕೃತಕೃತ್ಯನಾಗು. ಪಾಪಿಗಳು ತನ್ನನ್ನು ಆಶ್ರಯಿಸಿದರೆ ಉತ್ತಮ ಪದವಿ ಪಡೆಯುತ್ತಾರೆಂದ ಮೇಲೆ ಇನ್ನು ಜ್ಞಾನಿಗಳು ಹಾಗೂ ರಾಜ ಋಷಿಗಳ ಬಗ್ಗೆ ಹೇಳುವಂಥದ್ದು ಏನೂ ಇಲ್ಲ ಎಂಬುದನ್ನು ಹೇಳುತ್ತಿದ್ದಾನೆ ಭಗವಂತ. ಇಲ್ಲಿ ಪುಣ್ಯಾತ್ಮರಾದ ಬ್ರಾಹ್ಮಣ ಎಂದರೆ ಯಾವುದೇ ಮತಕ್ಕೆ ಸೀಮಿತವಾದ ಅಥವಾ ಹುಟ್ಟಿನಿಂದ ಬ್ರಾಹ್ಮಣ ಎನಿಸಿಕೊಂಡವರಲ್ಲ. ಬದಲಾಗಿ ಅನುಷ್ಠಾನಾದಿಗಳಿಂದ ಅರ್ಥಾತ್ ಜ್ಞಾನಿಯಾಗಲು ಸಾಕಷ್ಟು ಕಠಿಣ ಮಾರ್ಗಗಳನ್ನು ಅನುಸರಿಸಿ ಇತರರನ್ನು ದಯೆ, ಕರುಣೆ, ಪ್ರೀತಿಯಿಂದ ಕಾಣುತ್ತಾ ಗೌರವ ಕೊಟ್ಟು ಗೌರವ ಪಡೆಯುತ್ತಾ ತನ್ನ ಸುತ್ತಲಿನವರನ್ನು ಜ್ಞಾನವಂತರಾಗಿಸಲು ಉಚಿತ ವಿದ್ಯಾದಾನ ಮಾಡಿ ಮಾಡುವ ಕೆಲಸವನ್ನು ಭಗವದರ್ಪಣಾ ಭಾವದಿಂದ ಮಾಡುತ್ತಾ ಪರಸ್ಪರ ಸಹಾಯ ಸಹಕಾರದ ತತ್ವ ಬೋಧಿಸುತ್ತಾ ದಾನ ಹಾಗೂ ಧರ್ಮದ ಉಳಿವಿಗಾಗಿ ವೇದ, ಉಪನಿಷತ್ತು ಹಾಗೂ ಭಗವದ್ಗೀತೆಯನ್ನು ಯಥಾವತ್ತಾಗಿ ಅರ್ಥೈಸುತ್ತಾ ತಮ್ಮ ಜೀವನ ತೇಯುವ ಜ್ಞಾನಿಗಳು. ಮನುಷ್ಯ ಯಾವುದೇ ಉನ್ನತ ಪದವಿಯನ್ನು ತನ್ನ ಕಠಿಣ ಪರಿಶ್ರಮದಿಂದ ಪಡೆಯುವುದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ತನ್ನ ಸ್ವಾರ್ಥಕ್ಕೆ ತನ್ನ ತಂದೆ ತಾಯಿಯರ ಹೆಸರನ್ನೋ, ತಂದೆ ತಾಯಿಯರ ಆಸ್ತಿಯನ್ನೋ, ತಾನು ಹುಟ್ಟಿದ ವರ್ಗವನ್ನೋ, ತನ್ನ ಮತವನ್ನೋ, ತನ್ನ ಧರ್ಮವನ್ನೋ, ತನ್ನ ಭಾಷೆಯನ್ನೋ, ತಾನು ಹುಟ್ಟಿದ ಪ್ರದೇಶವನ್ನೋ, ತನ್ನ ಅಸಹಾಯಕತೆಯನ್ನು ಉಪಯೋಗಿಸಿಕೊಂಡರೆ ಅದು ಅಧರ್ಮವೇ ಸರಿ. ಗುರಿಯನ್ನು ಮುಟ್ಟಲಾರದ ಕೆಲವರು ವಾಮ ಮಾರ್ಗದಿಂದ ತನ್ನ ಗೌರವ ಹೆಚ್ಚಿಸಿಕೊಳ್ಳಲು ಅಥವಾ ಹೆಚ್ಚಿನ ಲಾಭ ಪಡೆಯಲು ತನ್ನ ಹುಟ್ಟಿನ ಹಿನ್ನೆಲೆ ಉಪಯೋಗಿಸುವುದು ಆಧುನಿಕ ಯುಗದ ಕೆಟ್ಟ ಸಂಪ್ರದಾಯ. ಅತ್ಯುತ್ತಮ ಜ್ಞಾನಿಯಾದವನು ರಾಜ ಋಷಿಯಾಗುವುದು. ಅಂತಹವರು ಸದಾ ಪರರ ಬಗ್ಗೆ ಚಿಂತನೆ ಮಾಡುತ್ತಾ ರಾಜನಿಗೆ ಉತ್ತಮ ಸಲಹೆ ಕೊಟ್ಟು ರಾಜ್ಯವನ್ನು ನಡೆಸುತ್ತಾ ಭಗವಂತನನ್ನು ಭಜಿಸುತ್ತಾ ಭಗವಂತನ ಸಾನ್ನಿಧ್ಯದಲ್ಲೇ ಇರುವಂತಹವರು. ಶಾಶ್ವತವಲ್ಲದ ಹಾಗೂ ದುಃಖಕರವಾಗಿರುವ ಈ ಪ್ರಪಂಚದ ಬಗ್ಗೆ ಯೋಚಿಸದೆ ಸ್ವಾರ್ಥ ಬಿಟ್ಟು ಉತ್ತಮ ಕಾರ್ಯದ ಮೂಲಕ ತನ್ನನ್ನು ಸೇರು ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ ತತ್ಸತ್.